ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಏನಿವತ್ತು ವಿಶೇಷವಾಗಿ ಏನೊಂದು ಸೆಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರ ಉದ್ದೇಶ ಇಷ್ಟೇ ಇರೋದು. ಯಾಕಂದ್ರೆ ಮುಂಬರುವಂತಹ ಕ್ಲಾಸಸ್ ನಾವೇನ್ ಅನೌನ್ಸ್ ಮಾಡಿದೀವಿ, ಆಗಸ್ಟ್ 27ರ ಕ್ಲಾಸಸ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕಂತಂದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಕ್ಲಾಸಸ್ ನಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಆಚರಿಸ್ತಾ ಇದೀವಿ. ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಬ್ಜೆಕ್ಟ್ ಅಲ್ಲಿ ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಲಕ್ಷ್ಮಿಗಿರುವಂತ ಮಹತ್ವ ಏನು, ಲಕ್ಷ್ಮಿ ಸದಾಕಾಲ ನಿಮ್ ಜೊತೆ ಇರ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅಂತ. ಅಂತದ್ರಲ್ಲಿ ಈ ಬಾರಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀರಾ, ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಆಚರಿಸ್ಬೇಕು, ಯಾವ ರೀತಿ ಲಕ್ಷ್ಮಿಯನ್ನ ನಿಮ್ಮೊಟ್ಟಿಗೆ ಇಟ್ಕೊಳ್ಬೇಕು ಅನ್ನೋದು ಹಬ್ಬದ ಆಚರಣೆ ಸಮೇತ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲರೂ ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋಣ. ಹಬ್ಬಗಳು ಅಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ವಿಶೇಷ ಅಲ್ವಾ? ಹಾಗಾಗಿ ಹೆಣ್ಮಕ್ಳು ಯಾರೆಲ್ಲ ಬರ್ತೀರಿ ಎಲ್ಲರೂ ಹಳದಿ ಅಥವಾ ಕೆಂಪು ಬಣ್ಣದ ಸೀರೆಯನ್ನ ಉಟ್ಕೊಂಡು ಕೈಯಲ್ಲಿ ಒಂದು ತಾವರೆ ಹೂವನ್ನ ಹಿಡ್ಕೊಂಡ್ ಬನ್ನಿ. ಜೊತೆಗೆ ಎಲ್ಲರೂ ಒಂದು ಒಂದು ಮೊಳ ಕೆಂಪು ದಾರವನ್ನ ತಗೊಂಡ್ ಬರ್ಬೇಕು ಅಂತ ಕೂಡ ನಾನು ಹೇಳಿದ್ದೆ. ಸೊ ಅದನ್ನ ಕೂಡ ಮಿಸ್ ಮಾಡದೆ ತಗೊಂಡ್ ಬನ್ನಿ. ಯಾರ್ಯಾರು ಬರ್ತೀರಿ, ಬ್ರಹ್ಮಾಸ್ತ್ರ ಹಾಗೂ ವೆಲ್ತ್ ಟ್ರ್ಯಾಕರ್ ಸಾಕಷ್ಟು ಜನರ ಹತ್ರ 2-3 ಪುಸ್ತಕಗಳನ್ನ ತಗೊಂಡಿದ್ದೀರಾ. ಸೊ ಬಂದಾಗ ತಮ್ಮ ಪುಸ್ತಕಗಳನ್ನ ತಗೊಳ್ಳೋದು ಮಾತ್ರ ಮಿಸ್ ಮಾಡ್ಲೇಬೇಡಿ. ಜೊತೆಗೆ ಕಳೆದಲ್ಲ ಅದ್ರ ಹಿಂದಿನ ಕ್ಲಾಸ್ ಅಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಒಂದು ಜಸ್ಟ್ ಅನ್ನ ಗುರುಜಿ ತಿಳಿಸ್ಕೊಟ್ರು. ಯಾಕಂತಂದ್ರೆ ವಿಷಯ ಅಗಾಧವಾಗಿದೆ. ಸಿಗುವಂತಹ ಒಂದು ದಿನದ ಕ್ಲಾಸಸ್ ನಲ್ಲಿ ಎಲ್ಲಾ ವಿಚಾರಗಳನ್ನ ತಿಳಿಸೋದು ಕಷ್ಟ ಆಗಿರೋದ್ರಿಂದ ಹೊಸ ವಿಚಾರಗಳನ್ನ ಒಂದೊಂದು ಕ್ಲಾಸಸ್ ನಲ್ಲಿ ವಿಶೇಷವಾಗಿ ಗುರುಜಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಂತೆ ಕರ್ಮ ಸಿದ್ಧಾಂತದ ಬಗ್ಗೆ ಒಂದು ಕ್ಲಾಸ್ ನಲ್ಲಿ ಗುರುಜಿ ಒಂದಷ್ಟು ವಿಚಾರ ತಿಳಿಸ್ಕೊಟ್ಟಿದ್ರು. ಆದ್ರೆ ಎಲ್ಲರ ಒತ್ತಾಯದ ಮೇರೆಗೆ ರಿಪೀಟರ್ಸ್ ಯಾರೆಲ್ಲ ಬರ್ತಾ ಇದಾರೆ ಅವರೆಲ್ಲ ಪ್ರೆಷರೈಸ್ ಮಾಡಿ ಕರ್ಮ ಸಿದ್ಧಾಂತದ ಕಾನ್ಸೆಪ್ಟ್ ಅಂತೂ ತುಂಬಾನೇ ವಿಭಿನ್ನವಾಗಿತ್ತು. ಸೊ ಹಾಗಾಗಿ ಇನ್ನೊಂದಷ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ, ಆಸೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಮುಂಬರುವಂತಹ ಆಗಸ್ಟ್ 27ರ ಕ್ಲಾಸಸ್ ನಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಇನ್ನೊಂದಷ್ಟು ನಮ್ಮ ತರ್ಕಕ್ಕೆ ನಿಲುಕಲಾರದಂತ ವಿಚಾರಗಳನ್ನ ಗುರುಜಿ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದಕ್ಕಾಗಿ ಕೂಡ ಬರ್ಲೇಬೇಕು. ಹಾಗಾಗಿ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸ್ಬೇಕು ಅಂತಾನೆ ಈ ಒಂದು ವಿಶೇಷ ವಿಡಿಯೋನ ನಾನು ಮಾಡ್ತಾ ಇರುವಂತದ್ದು. ಜೊತೆಗೆ ಇಷ್ಟೆಲ್ಲಾ ಹೇಳಿದ್ಮೇಲೆ ನಾನು ಕಳೆದ ಕ್ಲಾಸಸ್ ನಲ್ಲಿ ಕೂಡ ಹೇಳಿದ್ದೆ, ಎಲ್ಲರಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಯಾರೊಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಗೆ ಬೇಕಿರುತ್ತೆ. ಅಂತ ವ್ಯಕ್ತಿ ನಮ್ಗೆ ಇವತ್ತು ಸಿಕ್ಕಿದ್ದಾರೆ ಅಂತ ಅನ್ಕೊಳ್ಳೋಣ. ಅವರೇ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಅನಂತ ವಿಶ್ವ ಆಚಾರ್ಯ ಗುರುಗಳು. ಏನೋ ಒಂದು ಪವರ್ ಇದೆ, ಏನೋ ಒಂದು ಶಕ್ತಿ ಇದೆ ಅವರಲ್ಲಿ. ಕೇವಲ ಪುಸ್ತಕ ಓದೋದ್ರಿಂದ ಅಥವಾ ಏನೋ ಒಂದು ಜಪ ತಪ ಮಾಡೋದ್ರಿಂದ ಬಂದಿರುವಂತಹ ಶಕ್ತಿ ಅಲ್ಲ. ಸ್ವತಃ ತಾವೇ ಕಷ್ಟದಲ್ಲಿ ಇದ್ದು ದುಡ್ಡಿನ ಮಹತ್ವವನ್ನ ತಿಳ್ಕೊಂಡು ನಂತರ ಕಷ್ಟದಿಂದ ಈಚೆ ಬಂದು ಆ ಒಂದು ಶಕ್ತಿಯ ಸಾಕ್ಷಾತ್ಕಾರ ಆದ್ಮೇಲೆ ಆ ಶಕ್ತಿಯನ್ನ ಎಲ್ಲರಿಗೂ ಹಂಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಗತ್ತಿಗೆ ಒಳಿತಾಗ್ಬೇಕು ಅನ್ನೋದನ್ನ ಏನೋ ಒಂದು ಒಳ್ಳೆ ವಿಚಾರಗಳನ್ನ ಪ್ರತಿದಿನ ಮಾಡ್ತಾ ಬರ್ತಾ ಇದ್ದಾರೆ. ಯಾರ್ಯಾರು ಕ್ಲಾಸಸ್ಗೆ ಬೇಗ ಬರ್ತೀರಿ ಆದಷ್ಟು ಬೇಗ ಬನ್ನಿ. ಬೇಗ ಬಂದು ನಾನು ಹೇಳ್ತಾ ಇದ್ದೆ, ಗುರುಜಿ ನಡ್ಕೊಂಡ್ ಬರ್ತಾ ಇರುವಾಗ ಪಾತಲ್ಲಿ ಕುತ್ಕೊಳ್ಳಿ, ಒಂದು ಶೇಕ್ ಹ್ಯಾಂಡ್ ಕೊಡಿ, ಅವರನ್ನ ಹತ್ರದಿಂದ ನೋಡಿ, ಫೀಲ್ ಮಾಡಿ ಅವರ ಶಕ್ತಿಯನ್ನ. ನಿಜಕ್ಕೂ ಈ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗ್ಲೇಬೇಕು. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೀಟ್ಸ್ ಕೂಡ ಫಿಲ್ ಆಗ್ತಾ ಇದೆ. ಇದೇ ಆಗಸ್ಟ್ 27 ಕ್ಲಾಸಸ್ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರನೇ, ಅದರ ಪಕ್ಕದಲ್ಲೇ ಇರುವಂತಹ ಮ್ಯಾನ್ಫೋ ಬೆಲ್ ಹೋಟೆಲ್ ನಲ್ಲಿ ಕ್ಲಾಸಸ್ ನಡೆಯುತ್ತೆ. ಮಿಸ್ ಮಾಡದೆ ಬನ್ನಿ, ಬೇಗ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋಣ. ಸೊ ಸಿ ಯು ದೇರ್. ಮನಿ ಇಸ್ ಹ್ಯಾಪಿನೆಸ್.